ಯಾಕೋಬನ ಪತ್ರಿಕೆಯಲ್ಲಿ ನಾವು ಮೊದಲನೇ ಅಧ್ಯಾಯದಿಂದ ಅವರು ಎದುರಿಸ್ತಾ ಇರುವಂತ ಇಲ್ಲ ಅವರಿಗೆ ಸಂಭವಿಸ್ತಾ ಇರುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಈಗ 4ನೇ ಅಧ್ಯಾಯದಲ್ಲಿ ಮೊದಲು 3 ವಚನಗಳಲ್ಲಿ 3 ಸಮಸ್ಯೆಗಳ ಬಗ್ಗೆ ಯಾಕೋಬನು ತಿಳಿಸಿದ್ದಾನೆ. ಅದನ್ನೇ ಅಂತರಂಗದಲ್ಲಿ ಯುದ್ಧಗಳು, ಕಾದಾಟಗಳು ಅಂತೇಳಿ. ಅದರಲ್ಲಿ ನಾವು 3 ವಿಷಯವನ್ನ ಆಲೋಚನೆ ಮಾಡಿದ್ದೇವೆ. ನಮ್ಮೊಳಗೆ ಸಮಸ್ಯೆಗಳು, ನಮ್ಮೊಳಗೆ ಅಂದ್ರೆ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆ ಬರ್ತದೆ. ಕಾರಣ ಸ್ವಾರ್ಥ, ನನ್ನ ವೈಯಕ್ತಿಕವಾದಂತ ಆಲೋಚನೆ, ನಾನು ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡುವಾಗ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆಗಳು ಬರ್ತದೆ ಅಂತೇಳಿ ನಾವು ಗಮನಿಸಿದ್ದೇವೆ. ಅದಕ್ಕೆ ಪರಿಷ್ಕಾರವನ್ನು ಕೂಡ ನಾನು ಸ್ವಾರ್ಥದಿಂದ ಯಾವುದನ್ನು ಆಲೋಚನೆ ಮಾಡದೆ, ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ, ನನ್ನ ವೈಯಕ್ತಿಕವಾದಂತ ಆಲೋಚನೆ ಅದು ಸತ್ಯ ಅಂತೇಳಿ ನಾನು ಹೇಳದೆ ಇರುವಾಗ ಆ ಸಮಸ್ಯೆ ಪರಿಷ್ಕಾರವಾಗ್ತದೆ. ಆಮೇಲೆ 2ನೇ ಸಮಸ್ಯೆ ನೈತಿಕವಾದಂತ ಹೋರಾಟ, ಶರೀರದಲ್ಲಿ ನಡೆಯುವಂತ ಒಂದು ಹೋರಾಟದ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಮೊದಲು ಸಂಬಂಧಗಳ ಮಧ್ಯದಲ್ಲಿ ಹೋರಾಟ, ಅದಕ್ಕೆ ಕಾರಣ ಪರಿಷ್ಕಾರವನ್ನು ನೋಡಿದ್ದೇವೆ. 2ನೇದಾಗಿ ನೈತಿಕವಾದಂತ ಹೋರಾಟ ಅಂದ್ರೆ ನಮ್ಮ ಜೀವನದ ಮೌಲ್ಯಗಳನ್ನು ಆರಿಸಿಕೊಳ್ಳುವುದರಲ್ಲಿ ನಮಗೊಂದು ಹೋರಾಟ ಇದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬಾರದು ಅಂತೇಳಿ ಇದನ್ನು ಆರಿಸಿಕೊಳ್ಳುವುದರಲ್ಲಿ ನಮ್ಮೊಳಗೆ ಒಂದು ಹೋರಾಟ ಇರ್ತದೆ. ಅಂದ್ರೆ ನಮ್ಮ ಜೀವನದ ಮೌಲ್ಯಗಳನ್ನು ಆರಿಸಿಕೊಳ್ಳುವುದರಲ್ಲಿ ಒಂದು ಹೋರಾಟವಿರುತ್ತದೆ. ಅದಕ್ಕಾಗಿ ಅದರಲ್ಲಿ ಹೇಗೆ ಜಯವನ್ನು ಗಳಿಸಬೇಕಾದ್ರೆ ಶರೀರಕ್ಕೆ ಇಲ್ಲ ಶರೀರಾನುಸಾರವಂತ ಸ್ವಭಾವಕ್ಕೆ ನಾವು ಅವಕಾಶವನ್ನು ಕೊಡದೆ ಆತ್ಮಾನುಸಾರವಾಗಿ ನಾವು ಜೀವಿಸುವಾಗ ಅದನ್ನು ನಾವು ಜಯಿಸ್ತೇವೆ ಅಂತ ಕೇಳಿಸಿಕೊಂಡಿದ್ದೇವೆ. 3ನೇದಾಗಿ ಆತ್ಮಿಕವಾದಂತ ಹೋರಾಟ. ಆತ್ಮಿಕವಾದಂತ ಹೋರಾಟ ಅಂದ್ರೆ ನಾವು ದೇವರಿಂದ ಏನಾದ್ರೂ ಪಡ್ಕೊಳ್ಳಬೇಕಾದ್ರೆ ಆ ಹೋರಾಟ, ದೇವರಿಂದ ಏನಾದ್ರೂ ಪಡ್ಕೊಳ್ಳಬೇಕಾದ್ರೆ ಅನೇಕ ಸೋತು ಹೋಗ್ತಾ ಇದ್ದಾರೆ. ಕಾರಣ ಏನು? ಕೆಲವರು ದೇವರನ್ನೇ ಕೇಳುವುದಿಲ್ಲ, ಅಂದ್ರೆ ಪ್ರಾರ್ಥಿಸುವುದೇ ಇಲ್ಲ. ಅವ್ರು ಎಲ್ಲ ಬೇಕಂತೇಳಿ ಬಯಸ್ತಾರೆ, ಅವ್ರಿಗೇನು ಸಿಗುವುದಿಲ್ಲ. ಕೆಲವರು ಪ್ರಾರ್ಥಿಸ್ತಾರೆ, ಆದ್ರೆ ಅವರ ಭೋಗಕ್ಕಾಗಿ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ಅವರಿಗೆ ಕೂಡ ಏನು ಸಿಗ್ತಾ ಇಲ್ಲ. ಅದಕ್ಕಾಗಿ ಆತ್ಮಿಕವಾದಂತ ಹೋರಾಟದಲ್ಲಿ ನಮ್ಗೆ ಜಯ ಸಿಗಬೇಕಾದರೆ ನಾವು ಮೊದಲು ದೇವರನ್ನು ಕೇಳಬೇಕು. 2, ಯಾವುದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ಅದರಿಂದ ಅವಶ್ಯಕತೆ ಏನಂತೇಳಿ ನ್ಯಾಯವಾದಂತ ಒಂದು ಉದ್ದೇಶದಿಂದ, ದುರಾಭಿಪ್ರಾಯ ಪಟ್ಟು ಅಲ್ಲ, ಭೋಗೇಚ್ಛಕ್ಕಾಗಿ ಅಲ್ಲ, ನ್ಯಾಯವಾದಂತ ಒಂದು ಅವಶ್ಯಕತೆಗಾಗಿ ನಾವು ದೇವರನ್ನು ಬೇಡುವಾಗ ನಮ್ಗೆ ಸಿಗ್ತದೆ. ಆಮೇಲೆ ಈಗ 4ನೇ ವಚನದಿಂದ 6ನೇ ವಚನದವರೆಗೂ ಮತ್ತೊಂದು ಸಮಸ್ಯೆಯನ್ನು ಯಾಕೋಬನು ಅಲ್ಲಿ ಪ್ರಸ್ತಾಪಿಸ್ತಾ ಇದ್ದಾನೆ. ನಾನು ಕಳೆದ ವಾರದಲ್ಲಿ ಆ ಸಮಸ್ಯೆ ಬಗ್ಗೆ ಮಾತಾಡಿದ್ದೆ. ಏನಂತಂದ್ರೆ ವಿಶ್ವಾಸಿಗಳು ಲೋಕದಲ್ಲಿ ಹೇಗಿರಬೇಕು, ಲೋಕದ ಮುಖಾಂತರ ಬರುವಂತ ಸಮಸ್ಯೆಗಳನ್ನು ಹೇಗೆ ಜಯಿಸಬೇಕು ಅಂತೇಳಿ ಈ ಲೋಕದ ಒಂದು ವಿಚಾರವನ್ನು, ಈಗ ಇಲ್ಲ ಲೋಕದ ಸ್ನೇಹದ ಬಗ್ಗೆ ಆತನು ಮಾತಾಡಿರುವಂಥದ್ದು ನಾವು ಈ 3 ವಚನಗಳಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಕೆಲವು ಸಾರಿ ನಾನು ಪ್ರಾರಂಭಿಸುವಾಗ ಇವತ್ತು ನಾವೆಲ್ಲರೂ ಒಂದು ಪ್ರಶ್ನೆ ಕೇಳುವಾಗ ನಮ್ಮೆಲ್ಲರಿಗೆ ಪರಲೋಕವು ಬೇಕಾ, ನರಕವೂ ಬೇಕಾ ಅಂತ ಕೇಳಿಕೊಳ್ಳುವಾಗ ಎಲ್ಲರೂ ಕೂಡ ಏಕಕಂಠವಾಗಿ ಪರಲೋಕವೇ ಬೇಕಂತ ಹೇಳ್ತಾರೆ. ಅದರಲ್ಲಿ ನೋ ಡೌಟ್. ಮತ್ತು ಪರಲೋಕವೂ ಬೇಕಾ, ಈ ಲೋಕವೂ ಬೇಕಂತ ಹೇಳಿ ಕೇಳುವಾಗ ಹೊರಗೆ ಪರಲೋಕ ಬೇಕಂತ ಹೇಳಿದ್ರು ಕೂಡ ನಮ್ಮ ಅಂತರಂಗದಲ್ಲಿ ನಮಗೆ ತಿಳಿಯದೆ ಅನೇಕ ಸಾರಿ ನಾವು ಲೋಕವನ್ನು ಪ್ರೀತಿಸುವವರಾಗಿ ಲೋಕದ ಆಚಾರ ಸಾಂಪ್ರದಾಯ ಪದ್ಧತಿಗಳಲ್ಲಿ ನಾವು ಮುಂದುವರಿಯುವವರಾಗಿ ಇದ್ದೇವೆ. ಅದಕ್ಕಾಗಿ ಕಳಸಲ ನಾನು 3 ವಿಷಯ ತಿಳಿಸಿದ್ದೇನೆ. ನಾನು ಲೋಕ ಸಂಬಂಧಿನ ಇಲ್ಲ ಪರ ಸಂಬಂಧಿನ ಅಂತೇಳಿ ನಾವು ಗುರುತಿಸಿಕೊಳ್ಳಬೇಕಾದ್ರೆ 3 ವಿಷಯಗಳನ್ನು ತಿಳಿಸಿದ್ದೇವೆ. ಮೊದಲ ವಿಷಯ ಏನಂತಂದ್ರೆ ನಶಿಸಿ ಹೋಗುತ್ತಿರುವಂತ ಆತ್ಮಗಳ ವಿಷಯದಲ್ಲಿ ನಮ್ಮ ಹೃದಯವು ಹೇಗೆ ಹಂಬಲಿಸ್ತಾ ಇದೆಯೋ, ಇಲ್ಲ ಒಂದು ಆತ್ಮ ನಶಿಸಿ ಹೋಗ್ತಾ ಇದ್ದರೆ ನನ್ನ ಮನಸ್ಸು ದುಃಖ ಪಡ್ತಾ ಇದೆಯಾ, ಇಲ್ಲ ಈ ಭೌತಿಕ ಸಂಬಂಧವಂತ ವಸ್ತುಗಳು ಏನಾದ್ರೂ ನಷ್ಟವಾದರೆ ಅದರ ವಿಷಯದಲ್ಲಿ ಹೆಚ್ಚಾಗಿ ದುಃಖ ಪಡ್ತಾ ಇದ್ದೇನೆ. ಈ 2ನ್ನು ನಾನು ಪರೀಕ್ಷಿಸಿಕೊಳ್ಳುವಾಗ ನನಗೆ ಅರ್ಥವಾಗ್ತದೆ ನಾನು ಯಾವುದಕ್ಕೆ ಸಂಬಂಧಪಟ್ಟವನು. ನಶಿಸಿ ಹೋಗ್ತಂತ ಆತ್ಮಗಳ ವಿಷಯದಲ್ಲಿ ನಾನು ದುಃಖ ಪಡ್ತಿರುವಾಗ ನಾನು ಆತ್ಮ ಸಂಬಂಧಿ ಆಗ್ತೇನೆ.
ಒಂದು ವೇಳೆ ಈ ಭೌತಿಕವಾದಂತ ವಸ್ತುಗಳ ವಿಷಯದಲ್ಲಿ ತುಂಬಾ ಅವು ಬೇಕು, ಅವುಗಾಗಿ ನಾನು ಪ್ರಯಾಸ ಪಡ್ತಿರುವಾಗ, ದುಃಖ ಪಡ್ತಿರುವಾಗ ನನಗೆ ಏನನ್ಸುತ್ತೆ, ನಾನು ಲೋಕ ಸಂಬಂಧಿ ಆಗಿದ್ದೇನೆ, ಲೋಕವನ್ನು ಪ್ರೀತಿಸುವವರಾಗಿ. ಇದೊಂದು ಪರೀಕ್ಷೆ. ಎರಡನೇದಾಗಿ, ಒಂದು ದಿನ ಸಂಪಾದನೆ ಮಿಸ್ ಆದರೆ ದುಃಖ ಪಡ್ತಾ ಇದ್ದೇವ, ಇಲ್ಲ ರೊಟ್ಟಿ ಮುರಿಯುವಂತ ನಿಯಮದ ಕೂಟವು ಮಿಸ್ ಆದರೆ ಹೆಚ್ಚಾಗಿ ದುಃಖ ಪಡ್ತಾ ಇದ್ದೇವೆ? ಯಾವುದರಲ್ಲಿ ನಮಗೆ ದುಃಖ ಇದೆ? ಒಂದು ದಿನ ಸಂಪಾದನೆ ಹೋಗಿದೆ, ಭಾನುವಾರ ಕೆಲಸ ಉಂಟು, ಓಟಿ ಉಂಟು, ಅಲ್ಲಿ ಹೋದ್ರೆ ಒಳ್ಳೆ ಸಂಪಾದನೆ ಸಿಗ್ತಾ ಇದೆ ಅಂತ ಹೇಳಿ ಅಯ್ಯೋ ಚರ್ಚಿಗೆ ಬಂದು ಅದು ಮಿಸ್ ಆಗಿದೆ ಅಂತ ಹೇಳಿ ದುಃಖ ಪಡ್ತಾ ಇದೀವಾ? ಅಯ್ಯೋ ಇವತ್ತು ನಾನು ರೊಟ್ಟಿ ಮುರಿಯುವಂತ ನಿಯಮಕ್ಕೆ ಹೋಗ್ಲಿಲ್ಲ, ಆರಾಧನಾ ಕೂಟಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಅದರಲ್ಲಿ ಹೆಚ್ಚಾಗಿ ದುಃಖ ಪಡ್ತಾ ಇದ್ದೀವ? ಯಾವುದರಲ್ಲಿ ನಾವು ದುಃಖ ಪಡ್ತಾ ಇದೀವಿ ಅಂತ ಹೇಳಿ ನಾವು ಗಮನಿಸುವಾಗ ಸ್ಪಷ್ಟವಾಗಿ ಅರ್ಥವಾಗ್ತದೆ ನಾನು ಯಾವುದಕ್ಕೆ ಸಂಬಂಧಪಟ್ಟವನಂತೆ. ಇದು ಪರೀಕ್ಷಿಸಿಕೊಳ್ಳುವಂತ ಒಂದು ವಿಷಯ. ಮೂರನೇದಾಗಿ, ಒಂದು ಟಿವಿ ಪ್ರೋಗ್ರಾಮ್ ಮಿಸ್ ಆದ್ರೆ ನನ್ನ ಮನಸ್ಸು ಎಷ್ಟು ದುಃಖ ಪಡ್ತಾ ಇದೆ, ಇಲ್ಲ ಒಂದು ಬೈಬಲ್ ಸ್ಟಡಿ ಮಿಸ್ ಆದ್ರೆ ನಾನು ಎಷ್ಟು ದುಃಖ ಪಡ್ತಾ ಇದೆ ಅಂತ ಹೇಳಿ ನಾವು ಗಮನಿಸಿಕೊಳ್ಳುವಾಗ ಎಲ್ಲರಿಗೂ ಅರ್ಥವಾಗ್ತದೆ ನಾವು ಯಾವುದಕ್ಕೆ ಸಂಬಂಧಪಟ್ಟವರಂತೆ. ಕಳೆದ ವಾರದಲ್ಲಿ ಈ ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ನಾವು ಲೋಕ ಸಂಬಂಧಿಗಳ ಇಲ್ಲ ಪರ ಸಂಬಂಧಿ ಆಗಿದ್ದೀವಿ ಅಂತೇಳಿ. ಅದಕ್ಕಾಗಿ ಇಲ್ಲಿ ಯಾಕೋಬನು ತಿಳಿಸುವಂತ ವಿಷಯ, ವಿಶ್ವಾಸಿ ಲೋಕದೊಂದಿಗೆ ಸ್ನೇಹ ಮಾಡುವಾಗ ಅದು ದೇವರಿಗೆ ವೈರತ್ವ, ದೇವರಿಗೆ ವಿರೋಧಿ ಆಗ್ತಾನಂತೇಳಿ ಇಲ್ಲಿ ಯಾಕೋಬನ್ ತಿಳಿಸಿದ್ದಾನೆ. ಪ್ರಿಯರೇ, ನಾನು ಕಳೆದ ಸಾರಿ ಹೇಳಿದ್ದೆ, ಈ ಲೋಕದ ಸ್ನೇಹ ವಿಶ್ವಾಸಿಯನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡುತ್ತದೆ. ಇನ್ನು ಸರಳವಾಗಿ ಹೇಳಬೇಕಾದ್ರೆ, ಇವತ್ತು ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ, ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ವಿ. ಇದಕ್ಕೆ ಕಾರಣವೇನು? ಲೋಕವನ್ನು ಪ್ರೀತಿಸುವುದರಿಂದ, ಲೋಕದ ಮಾರ್ಗದಲ್ಲಿ ಹೋಗ್ತಾ ಇದ್ದದ್ರಿಂದ ಈ ಸಮಸ್ಯೆಗಳು ಕಾರಣವಾಗ್ತವೆ. ಅದಕ್ಕಾಗಿ ಪ್ರಿಯರು, ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ, ವಿಶ್ವಾಸಿಯನ್ನು ಲೋಕವು ಎಂದಿಗೂ ಪ್ರೀತಿಸುವುದಿಲ್ಲ. ವಿಶ್ವಾಸಿಯನ್ನು ಲೋಕವು ಎಂದಿಗೂ ಪ್ರೀತಿಸುವುದಿಲ್ಲ, ಬದಲಾಗಿ ಏನ್ ಮಾಡ್ತದೆ? ದ್ವೇಷ ಮಾಡ್ತದೆ. ದೇವರ ವಾಕ್ಯ ಹೇಳುವುದು ಸತ್ಯ. ವಿಶ್ವಾಸಿಯನ್ನು ಲೋಕವು ದ್ವೇಷ ಮಾಡ್ತದೆ, ವಿಶ್ವಾಸಿಗೆ ಲೋಕವು ಕಷ್ಟ ಕೊಡ್ತದೆ. ವಿಚಿತ್ರ ಅಂದ್ರೆ, ಈ ದ್ವೇಷ ಮಾಡುವಂತ ಲೋಕವನ್ನೇ ವಿಶ್ವಾಸ ಹೆಚ್ಚಾಗಿ ಪ್ರೀತಿಸ್ತಾ ಇದೆ. ಅಲ್ಲೇ ಕಷ್ಟ. ಲೋಕ ನಮ್ಮನ್ನು ದ್ವೇಷ ಮಾಡ್ತಾ ಇದೆ, ಲೋಕವು ನಮ್ಮನ್ನು ಹಗೆ ಮಾಡ್ತಾ ಇದೆ. ದೇವರು ಲೋಕದಿಂದ ನಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ. ಆದರೆ ದ್ವೇಷ ಮಾಡುವಂತ ಲೋಕವನ್ನೇ ಪ್ರೀತಿಸುವಂಥದ್ದು, ದೇವರ ಪ್ರೀತಿಗೆ ದೂರವಾಗ್ತಾ ಜೀವಿಸುವಂಥದ್ದು ತುಂಬಾ ಒಂದು ಕಷ್ಟವಾದಂತ ವಿಷಯ. ಹಾಗಾಗಿ ಇಲ್ಲಿ ಯಾಕೋಬನು ಈ ಲೋಕದ ಸ್ನೇಹ ಎಷ್ಟು ಅಪಾಯಕರವಾಗಿದೆಯೋ, ವಿಶ್ವಾಸ ಜೀವನದಲ್ಲಿ ಅದೆಷ್ಟು ಅಪಾಯವನ್ನು ತಂದಿಡ್ತದೋ ಈ 3 ವಚನಗಳಲ್ಲಿ ಅದನ್ನು ತಿಳಿಸಿದ್ದಾನೆ. ಆಮೇಲೆ ನಾನು ಇನ್ನೊಂದು ವಿಷಯ ಹೇಳಿದ್ದೆ, ಲೋಕವನ್ನು ಗ್ರೀಕ್ ಭಾಷೆನಲ್ಲಿ ಕಾಸ್ಮೋಸ್ ಅಂತ ಕರೀತಾರೆ. ಕಾಸ್ಮೋಸ್ ಅಂದ್ರೆ ದೇವರಿಗೆ ಪ್ರತ್ಯೇಕವಾಗಿರುವಂತ ಪ್ರಪಂಚ, ದೇವರಿಗೆ ಬೇರೆಯಾಗಿರುವಂತ ಪ್ರಪಂಚ. ಅಂದ್ರೆ ಆ ಪ್ರಪಂಚದಲ್ಲಿ ದೇವರ ಬಗ್ಗೆ ಪ್ರಸ್ತಾಪನೆ ಇರುವುದಿಲ್ಲ, ದೇವರಿಗೆ ಸ್ಥಾನ ಮಾನ ಆರಾಧನೆ ಇರುವುದಿಲ್ಲ, ದೇವರಿಗೆ ಅವಕಾಶವಿರುವುದಿಲ್ಲ, ದೇವರಿಗೆ ಯಾವ ಸ್ಥಾನಮಾನ ಕೊಡುವುದಿಲ್ಲ. ಅದು ಲೋಕ. ಲೋಕಕ್ಕೆ ಗ್ರೀಕ್ ಭಾಷೆನಲ್ಲಿ ಕೊಟ್ಟಂತ ಒಂದು ಅರ್ಥ ಏನಂತಂದ್ರೆ, ದೇವರಿಗೆ ಪ್ರತ್ಯೇಕವಾಗಿ ಇಲ್ಲ, ದೇವರಿಗೆ ಬೇರಾಗಿರುವಂತ ಒಂದು ಪ್ರಪಂಚ. ಮತ್ತೆ ಕೆಲವರು ಹೇಳ್ತಾರೆ ಅದು ಬೆಂಗಾಡಿಗೆ ಹೋಲಿಸಿ ಮಾತಾಡಿದ್ದಾರೆ, ಅದನ್ನು ಮರಚಿಕೆಗೆ ಹೋಲಿಸಿ ಮಾತಾಡಿದ್ದಾರೆ, ಅದನ್ನು ಅರಣ್ಯಕ್ಕೆ ಹೋಲಿಸಿ ಮಾತಾಡಿದ್ದಾರೆ. ಅನೇಕ ಅರ್ಥಗಳನ್ನು ಲೋಕದ ಬಗ್ಗೆ ನಾವು ನೋಡ್ತೀವಿ. ಅದಕ್ಕಾಗಿ ಪ್ರಿಯರೇ, ನಾವು ದೇವರಿಗೆ ಬೇರೆ ಆಗಿರುವಂತ ಪ್ರಪಂಚವನ್ನು ನಾವು ಪ್ರೀತಿಸಿದರೆ ನಾವು ಕೂಡ ದೇವರಿಗೆ ಬೇರೆ ಆಗ್ತೇವೆ, ನಾವು ಕೂಡ ದೇವರಿಗೂ ದೂರವಾಗ್ತೇವೆ. ದೂರ ಅಲ್ಲ, ಇಲ್ಲಿ ಹೇಳ್ತಾನೆ ದೇವರಿಗೆ ವೈರಿ ಆಗ್ತೇವೆ, ಶತ್ರುವಾಗ್ತೇವಂತೆ. ಒಬ್ಬ ಭಕ್ತನು ಜಾನ್ ವೆಸ್ಲಿ ಅವರು ಲೋಕಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ನಾನು ಕಳೆದ ಸಾರಿ ಹೇಳಿದ್ದೆ, ಏನದು? ಲೋಕಕ್ಕೆ ದೇವರ ಭಕ್ತನಾದಂತ ಜಾನ್ ವೆಸ್ಲಿ ಅವರು ಒಂದು ಡೆಫಿನೇಷನ್ ಅಂತಂದ್ರೆ, ಲೋಕ ಅಂದ್ರೆ ಏನು ಅಂತೇಳಿ ಆತನ ಹೇಳುವಂತ ಮಾತು, ನನ್ನಲ್ಲಿ ದೇವರ ಪ್ರೀತಿಯನ್ನು ಕಡಿಮೆ ಮಾಡುವ ಅದು ಏನೇ ಆಗಿರ್ಬೋದು ಅದೇ ಲೋಕ ಅಂತ ಹೇಳಿ. ಅರ್ಥ ಆಯ್ತಾ? ನನ್ನಲ್ಲಿ ದೇವರ ಪ್ರೀತಿಯನ್ನು ಕಡಿಮೆ ಮಾಡುವಂಥದ್ದು ಅದು ಏನೇ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ದೇವರ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡುವಂಥದ್ದು ಇಲ್ಲ ದೇವರ ಪ್ರೀತಿಯನ್ನು ನಮ್ಮಲ್ಲಿ ಕಡಿಮೆ ಮಾಡುವಂಥದ್ದು ಅದೇ ಒಂದು ಲೋಕ. ಇವತ್ತು ನಾವು ಯಾವುದನ್ನು ಪ್ರೀತಿಸ್ತಾ ಇದ್ದೇವೆ?
ಇವತ್ತು ನಾವು ಯಾವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಇವೆಲ್ಲವೂ ಕೂಡ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಆದ್ರೆ 4ನೇ ವಚನದಿಂದ 6ನೇ ವಚನದಲ್ಲಿ 3 ವಿಷಯಗಳನ್ನು ನಾವು ಆಲೋಚನೆ ಮಾಡಬೇಕಂತ ಹೇಳಿ ಕರಸಾಲೆ ಹೇಳಿದೆ. ಲೋಕದ ಸ್ನೇಹ ಅದೆಷ್ಟು ಭಯಂಕರವಾಗಿದೆಯೋ ಈ ವಚನದಲ್ಲಿ ಅದನ್ನು ವಿವರಿಸಿದ್ದಾನೆ. ಲೋಕದ ಸ್ನೇಹ ಎಷ್ಟು ಭಯಂಕರವಾಗಿದೆ ಅಂತ ಹೇಳಿ 3 ವಿಷಯಗಳನ್ನು ಆತನು ಇಲ್ಲಿ ತಿಳಿಸಿದ. ಮೊದಲನೇ ವಿಷಯ ಯಾಕೋಬನು ತಿಳಿಸಿರುವಂತದ್ದು ಇವತ್ತು ನಾವು ಆಲೋಚನೆ ಮಾಡ್ತೇವೆ. ಲೋಕದ ಸ್ನೇಹವನ್ನು ಆತನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡ್ತೇವೆ. ಲೋಕದ ಸ್ನೇಹವನ್ನು ಯಾಕೋಬನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನೆ ಅಂತೇಳಿ ಇವತ್ತು ಆಲೋಚನೆ ಮಾಡ್ತೇವೆ. ಎರಡನೇ ವಿಷಯ, ಲೋಕದ ಸ್ನೇಹ ವಿಶ್ವಾಸ ಜೀವನದಲ್ಲಿ ಅದೆಷ್ಟು ಅಪಾಯವನ್ನು ತಂದಿಡ್ತದೆ, ಅದೆಷ್ಟು ಅಪಾಯಕರವೋ ಆ ಅಪಾಯದ ಬಗ್ಗೆ ಆತನು ವಿವರಿಸಿದ್ದಾನೆ. ಅರ್ಥ ಆಯ್ತಾ? ಲೋಕದ ಸ್ನೇಹ ವಿಶ್ವಾಸ ಜೀವನದಲ್ಲಿ ಎಷ್ಟು ಅಪಾಯಕರವೋ ಅದನ್ನು ವಿವರಿಸಿದ್ದಾನೆ. ಮೂರನೇ ವಿಷಯ, ಲೋಕದ ಮೇಲೆ ಹೇಗೆ ಜಯವನ್ನು ಹೊಂದಬೇಕು, ಲೋಕವನ್ನು ಹೇಗೆ ಜಯಿಸಬೇಕಂತೇಳಿ ಆ ವಿಷಯವನ್ನು ಕೂಡ ಇಲ್ಲಿ ಯಾಕೋಬನು ವಿವರಿಸಿದ. ಈ 3 ವಿಷಯಗಳನ್ನು ನಾವು ಆಲೋಚನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಆದ್ರೆ ಇವತ್ತು ಮೊದಲನೇ ವಿಷಯ, ಲೋಕದ ಸ್ನೇಹವನ್ನು ಆತನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನೆ, ಲೋಕದ ಸ್ನೇಹ ಅಂದ್ರೆ ಏನು, ಅದನ್ನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನಂದ್ರೆ 4ನೇ ವಚನವನ್ನು ನಾನು ಓದ್ತೇನೆ. 4ನೇ ವಚನ, ವ್ಯಭಿಚಾರಿಗಳು ನೀವು. ತುಂಬಾ ಕಠಿಣವಾದಂತ ಪದವನ್ನು ಯಾಕೋಬನು ಉಪಯೋಗಿಸಿದ್ದಾನೆ. ಯಾಕೋಬನು ಯಾವಾಗಲೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅದು ಮಾತಾಡ್ತಾನೆ, ತುಂಬಾ ಕಠಿಣವಾಗಿ ಕೂಡ ಮಾತಾಡ್ತಾನೆ. ಹಾಗಾಗಿ 4ನೇ ವಚನ ಪ್ರಾರಂಭದಲ್ಲಿ ವ್ಯಭಿಚಾರಿಗಳು ನೀವು ಲೋಕ ಸ್ನೇಹವು ದೇವ ವೈರ್ಯವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧನ್ಯಾಗಿ ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, ಇಲ್ಲಿ ಲೋಕದ ಸ್ನೇಹವನ್ನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನೆ ಅಂತ ನಾವು ಗಮನಿಸುವಾಗ, ಯಾವುದಕ್ಕೆ ಹೋಲಿಸಿದ್ದಾನೆ? ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಒಬ್ಬ ವಿಶ್ವಾಸಿ ಲೋಕವನ್ನು ಸ್ನೇಹಿಸುವಾಗ, ಇಲ್ಲ ಲೋಕವನ್ನು ಪ್ರೀತಿಸುವಾಗ, ಯಾಕೋಬನ ಭಾಷೆಯಲ್ಲಿ ನಾವು ನೋಡ್ತೇವೆ ಅದು ವ್ಯಭಿಚಾರಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ, ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡ್ತಾ ಇದ್ದಾನೆ. ಯಾಕೆ ಇಷ್ಟು ಕಠಿಣವಾದಂತ ಪದವನ್ನು ಯಾಕೋಬ ಉಪಯೋಗಿಸಿದ್ದಾನೆ? ಇವತ್ತು ನಾವೆಲ್ಲರೂ ಕೂಡ ಲೋಕದಲ್ಲಿದ್ದೇವೆ, ಎಲ್ಲರೂ ಕೂಡ ಲೋಕದಲ್ಲಿದ್ದೇವೆ. ಆದ್ರೆ ಈ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳು, ಆಕರ್ಷಣೆ ಶಕ್ತಿ, ಆಶ್ರಯಗಳಿಂದ ನಾವು ಪ್ರತ್ಯೇಕವಾಗಿರಬೇಕು. ಆದ್ರೆ ಇಲ್ಲಿ ಯಾಕೋಬನು ಹೇಳುವಂತ ಮಾತು ತುಂಬಾ ಕಠಿಣವಾದಂತ ಒಂದು ಮಾತು. ಲೋಕದ ಸ್ನೇಹವನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ವ್ಯಭಿಚಾರಿಗಳು ನೀವು, ವ್ಯಭಿಚಾರಕ್ಕೆ ಹೋಲಿಸಿ ಮಾತು. ಯಾಕೆ ಆತನು ಈ ಇಷ್ಟು ಕಠಿಣವಾದಂತ ಮಾತನ್ನು ಉಪಯೋಗಿಸಿದ್ದಾನೆ ಅಂತ ನಾವು ನೋಡುವಾಗ ಒಂದು ಮಾತನ್ನು ನಾನು ಓದ್ತೇನೆ. 2ನೇ ಕೊರಿಂಥಿ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 2ನೇ ಕೊರಿಂಥಿ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಯಾಕಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಇಲ್ಲಿ ನಾ ಗಮನಿಸುವಾಗ ಪೌಲನು ಹೇಳುವಂತ ಮಾತು, ನಮ್ಮನ್ನು ಶುದ್ಧ ಕನ್ನಿಕೆಯಂತೆ ಕ್ರಿಸ್ತನಿಗೆ ಒಪ್ಪಿಸಬೇಕಂತೇಳಿ ನಮ್ಮನ್ನು ನಿಶ್ಚಯ ಮಾಡಿದ್ದಾನೆ. ಒಬ್ಬನೇ ಪುರುಷನಿಗೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ನಮ್ಮನ್ನು ನಿಶ್ಚಯ ಮಾಡಿ, ನಮ್ಮ ಭಾಷೆಲ್ಲ ಹೇಳ್ಬೇಕಾದ್ರೆ ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ. ಈ ಹುಡುಗ ಈ ಹುಡುಗಿಗೆ ಇವ್ರು ಮುಂದೆ ಮದುವೆ ಆಗ್ತಾರೆ ಅಂತೇಳಿ ಒಂದು ಗುರುತಾಗಿ ಒಂದು ಎಂಗೇಜ್ಮೆಂಟ್ ನಿಶ್ಚಯ ಮಾಡಿದ್ದಾರೆ. ಪ್ರಧಾನ, ತೆಲುಗು ಮತ್ತೊಂದು ಭಾಷೆಯಲ್ಲಿ ಪ್ರದಾನ ಮಾಡಿದ್ದಾರೆ. ಆದ್ರೆ ಪ್ರಿಯರೇ, ನಾವು ನೋಡ್ತೇವೆ, ಯಾಕಂದ್ರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮ ವಿಷಯದಲ್ಲಿ ಚಿಂತೆ. ಯಾಕೆ? ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ನಮ್ಮನ್ನು ಆತನೇನ್ ಮಾಡಿದ್ದಾನೆ? ನಿಶ್ಚಯ ಮಾಡಿದ್ದಾನೆ. ಇವತ್ತು ನಾವು ನಮ್ಮ ಮೊದಲಿಂಗನಿಗೋಸ್ಕರ, ಇನ್ನು ಮದುವೆ ಆಗಲಿಲ್ಲ, ನಮ್ಮ ಮೊದಲಿಂಗನಿಗೋಸ್ಕರ ನಾವು ಎದುರು ನೋಡ್ತಾ ಇದ್ದೇವೆ, ನಿಶ್ಚಯ ಮಾಡಲ್ಪಟ್ಟಿದ್ದೇವೆ, ವಿವಾಹವು ಮುಂದೆ ನಡೀಲಿಕ್ಕಿದೆ. ಅಂತವರಂತ ನಾವು ಆ ದಿನಕ್ಕಾಗಿ ಎದುರು ನೋಡ್ತಾ ಇದ್ದೇವೆ, ವಿವಾಹದ ದಿನಕ್ಕಾಗಿ ಭೂಲೋಕದಲ್ಲಿ ಎದುರು ನೋಡ್ತಾ ಇದ್ದೇವೆ. ನಮ್ಮ ಮದುಮಗನು ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತೇಳಿ ನಾವು ಆಸಕ್ತಿಯಿಂದ ನಾವು ಎದುರು ನೋಡ್ತಾ ಇದ್ದೇವೆ.
ಆದರೆ ನಿಶ್ಚಯ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ಕೊಡ್ತೀವಿ ನಾವು. ನಿಶ್ಚಯ ಮಾಡುವಂತ ಸಂದರ್ಭದಲ್ಲೂ ಕೆಲವೊಂದು ಮಾತುಗಳನ್ನು ಕೊಡ್ತೇವೆ, ಪ್ರಮಾಣ ಮಾಡ್ತೇವೆ. ನಾನು ನಿನ್ನನ್ನೇ ಮದುವೆ ಮಾಡ್ಕೊಳ್ತೇನೆ, ಮತ್ತೊಬ್ಬರ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ, ಮತ್ತೊಬ್ಬರ ಸಾಂಗತ್ಯ ಮಾಡುವುದಿಲ್ಲ, ಮತ್ತೊಬ್ಬರ ಜೊತೆಯಲ್ಲಿ ಇರುವುದಿಲ್ಲ ಅಂತೇಳಿ ಕೆಲವೊಂದು ಪ್ರಮಾಣ ವಚನಗಳನ್ನ ಮಾಡ್ತೇವೆ ನಿಶ್ಚಯ ಮಾಡಿಕೊಳ್ಬೇಕಾದ್ರೆ. ಆದ್ರೆ ಇಲ್ಲಿ ಯಾಕೋಬನು ಹೇಳುವಂತ ಮಾತು, ವ್ಯಭಿಚಾರಿಗಳು ನೀವು ಅನ್ನುವಂತ ಪದವನ್ನು ಯಾಕೆ ಉಪಯೋಗಿಸಿದಂದ್ರೆ, ದೇವರೊಂದಿಗೆ ಮಾಡಿರುವಂತ ಪ್ರಮಾಣವನ್ನು ಮರೆತು, ದೇವರಿಂದ ಕೊಟ್ಟಂತ ಆ ಪ್ರಮಾಣವನ್ನು ಮರೆತು ಆತನನ್ನು ಬಿಟ್ಟು ಈ ಲೋಕದ ಸ್ನೇಹವನ್ನು ಪ್ರಾರಂಭಿಸಿದರೆ, ಈ ಲೋಕದೊಂದಿಗೆ ನಾವು ಸ್ನೇಹ ಮಾಡುವಾಗ ಅದನ್ನು ಯಾಕೋಬ ವ್ಯಭಿಚಾರಕ್ಕೆ ಹೋಲಿಸಿದ್ದಾರೆ. ಅರ್ಥ ಆಯ್ತು ನಾನು ಹೇಳಿದ್ದು? ನಾವು ಒಬ್ಬನೇ ಪುರುಷನಿಗೆ ನಾವು ಪ್ರದಾನ ಮಾಡಲ್ಪಟ್ಟಿದ್ದೇವೆ, ನಾವು ನಿಶ್ಚಯ ಮಾಡಲ್ಪಟ್ಟಿದ್ದೇವೆ. ನಮ್ಮ ಮದುಮಗನು ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಪ್ರಮಾಣಗಳನ್ನು ಮರೆತು ಏಸೇ ನನ್ನ ಒಡೆಯನು, ಯೇಸು ಕ್ರಿಸ್ತ ಅಂತೇಳಿ ನಮ್ಮ ಬಾಯಿಂದ ಒಪ್ಪಿಕೊಂಡಿದ್ದೇವೆ, ಅರಿಕೆ ಮಾಡಿಕೊಂಡಿದ್ದೇವೆ. ನೀನೇ ನನ್ನ ಒಡೆಯನು, ನೀನೇ ನನ್ನ ಪ್ರಭುವು, ನೀನೇ ನನ್ನ ರಕ್ಷಕನು, ನೀನಲ್ಲದೆ ಮತ್ತೊಬ್ಬರು ನನಗಿಲ್ಲ, ನನ್ನ ಜೀವದ ಪರ್ಯಾಂತರ ನಿನಗೋಸ್ಕರ ಜೀವಿಸ್ತೇನೆ ಪ್ರಮಾಣ ಮಾಡಿದ್ದೇವೆ. ಪ್ರಮಾಣ ಮಾಡಿದ ರಕ್ಷಣೆ ಹೊಂದುವಂತ ಸಮಯದಲ್ಲಿ ನಮ್ಮ ಬಾಯಿಂದ ಒಪ್ಪಿಕೊಂಡು ಅರಿಕೆ ಮಾಡಿದ್ದೇವೆ. ಆದರೆ ಈ ರೀತಿಯಾಗಿ ಪ್ರಮಾಣ ಮಾಡಿರುವಂತ ನಾವು, ನಿಶ್ಚಯ ಮಾಡಲ್ಪಟ್ಟಂತ ನಾವು ಆ ಪ್ರಮಾಣವನ್ನು ಮರೆತು ದೇವರನ್ನು ಬಿಟ್ಟು ಈ ಲೋಕದೊಂದಿಗೆ, ಲೋಕ ಅಂದ್ರೆ ನಾನು ಹೇಳಿದ್ನಲ್ಲ, ನಡೆಯುವಂತ ಕಾರ್ಯಕ್ರಮಗಳು, ವ್ಯವಹಾರಗಳು, ಆಕರ್ಷಣ ಶಕ್ತಿಗಳು, ವ್ಯಾಮೋಹಗಳು, ಫ್ಯಾಷನ್ಸ್, ಡಿಸೈನ್ಸ್, ಇವತ್ತು ಲೋಕ ಮಾಡ್ತಿರುವಂತ ಎಲ್ಲಾ ಕಾರ್ಯಗಳು ನಾವು ಮಾಡ್ಲಿಕ್ಕೆ ಹೋಗುವಾಗ ಯಾಕೋಬನಂತಾನೆ ಅದು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡ್ತಾರೆ. ಮತ್ತೊಬ್ಬರನ್ನು ನಾವು ಸೇರಿಕೊಳ್ಳುವಂಥದ್ದು. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಸ್ತ್ರೀ ಮದುವೆ ಆಗಿರುವಂತ ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬರೊಂದಿಗೆ ಇರ್ಲಿಕ್ಕೆ ಮನಸ್ಸು ಮಾಡಿದ್ರೆ ಅದೆಷ್ಟು ತಪ್ಪೋ, ಎಷ್ಟು ಅಪರಾಧವೋ, ಒಬ್ಬ ವಿಶ್ವಾಸಿ ದೇವರ ಪ್ರಮಾಣಗಳನ್ನು ಮರೆತು ದೇವರನ್ನು ಬಿಟ್ಟು ಲೋಕದೊಂದಿಗೆ ಸ್ನೇಹ ಮಾಡುವಾಗ ಅದಕ್ಕೆ ಸಮಾನ. ಅದೇ ಯಾಕೋಬನ ಮಾತು. ವ್ಯಭಿಚಾರಿಗಳು ನೀವು, ನಿಮ್ಮ ಪ್ರಮಾಣವೇನಾಯ್ತು, ನೀವು ಕೊಟ್ಟಂತ ವಾಗ್ದಾನವೇನಾಯ್ತು, ಆ ಮಾತೇನಾಯ್ತು? ಲೋಕ ಸ್ನೇಹ ಮಾಡಬಾರದು. ಲೋಕ ಸ್ನೇಹ ಮಾಡಿದ್ರೆ ಅದು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡ್ತಾರೆ. ಎಷ್ಟು ಕಠಿಣವಾದಂತ ಮಾತು. ಇವತ್ತು ನಮ್ಮ ಸ್ನೇಹ ಯಾರೊಂದಿಗಿದೆ? ನಾವು ಯಾರೊಂದಿಗೆ ಹೆಚ್ಚಾಗಿ ಸಮಯವನ್ನು ನಾವು ಕಳೀತಾ ಇದ್ದೇವೆ? ಪ್ರಿಯರೇ, ನಾವು ಪರೀಕ್ಷಿಸಿಕೊಳ್ಳೋಣ. ಯಾಕೋಬು ಹೇಳುವಂತ ಕಠಿಣವಂತ ಮಾತಿನಲ್ಲಿ ಬಹಳಷ್ಟು ಅರ್ಥವಿದೆ. ಇವತ್ತು ಅನೇಕ ಜನರು ಲೋಕದ ಪ್ರವಾಹದಲ್ಲಿ ಒಡ್ಕೊಂಡು ಹೋಗ್ತಾ ಇದ್ದಾರೆ, ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಲೋಕವು ಸಭೆಯೊಳಗೆ ಬಂದುಬಿಟ್ಟಿದೆ. ವ್ಯವಹಾರಗಳು, ಆಚಾರ, ಸಂಪ್ರದಾಯಗಳು ಮತ್ತು ಆಕರ್ಷಣೆಗಳು, ಆಶೆ, ಇಚ್ಛೆಗಳು, ಸ್ವಾರ್ಥ, ಅಸೂಯೆ ಇವೆಲ್ಲವೂ ಕೂಡ ಲೋಕದ ಸಭೆಯೊಳಗೆ ಬಂದುಬಿಟ್ಟು ಇವತ್ತು ಸಭೆ ಲೋಕವಾಗ್ಬಿಟ್ಟಿದೆ ಪ್ರಿಯರೇ. ಅದಕ್ಕಾಗಿ ಸ್ವಲ್ಪ ಜನ ನಾವು ಎಚ್ಚರಿಸಿಕೊಳ್ಳೋಣ. ನಾವೊಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ನಾವು ಶುದ್ಧರಾಗಿರ್ಬೇಕು. ನಾವು ಮಲಿನವಾಗಬಾರದು, ನಾವು ಮಲಿನ ಮಾಡಿಕೊಳ್ಳಬಾರದು. ನಮ್ಮ ಪುರುಷನಿಗಾಗಿ, ಕರ್ತನಾದಂತ ಯೇಸು ಕ್ರಿಸ್ತನಿಗಾಗಿ ನಾವು ಎದುರು ನೋಡಬೇಕು. ಈ ಲೋಕದ ಮಾಲಿನ್ಯವನ್ನು ಅಂಟಿಸಿಕೊಳ್ಳಬಾರದು. ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ ಓದ್ತಿವೆ, ಈ ಲೋಕದ ಕಸವನ್ನು ನಾವು ಅಂಟಿಸಿಕೊಳ್ಳಬಾರದು. ಲೋಕದ ಸ್ನೇಹ ಅದು ಯಾಕೋಬನ ಹೋಲಿಸಿ ಮತ್ತು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡ್ತಾರೆ. ನಾನು ಮತ್ತೊಂದು ರಿಪೀಟ್ ಮಾಡ್ತೇನೆ. ಒಬ್ಬ ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬರನ್ನು ಸೇರಿಕೊಳ್ಳುವುದು ಎಷ್ಟು ಪಾಪವೋ, ಒಬ್ಬ ವಿಶ್ವಾಸಿ ದೇವರನ್ನು ಬಿಟ್ಟು ವಾಗ್ದಾನಗಳನ್ನು ಮರೆತು ಪ್ರಮಾಣವನ್ನು ಮರೆತು ಲೋಕದೊಂದಿಗೆ ಕೊಚ್ಚಿಕೊಂಡು ಹೋಗುವಾಗ ಅಷ್ಟೇ ಪಾಪ. ಅದಕ್ಕಾಗಿ ಆತನು ನಮ್ಮನ್ನು ಎಚ್ಚರಿಸುವಂಥದ್ದು, ನಮ್ಮನ್ನು ಆತನು ಕ್ರಮಪಡಿಸಲಿಕ್ಕೆ ಈ ಮಾತನ್ನ ಹೇಳಿದೆ. ನಾವು ಇವತ್ತು ಯಾರೊಂದಿಗೆ ಸ್ನೇಹ ಮಾಡ್ತಾ ಇದ್ದೇವೆ? ಅದು ಅಷ್ಟು ಘೋರವಾದ, ನಾವು ಸರಳವಾಗಿ ಭಾವಿಸ್ತದೆ ಅದೇನ್ ದೊಡ್ಡ ಪಾಪ. ಇವತ್ತು ವಿಶ್ವಾಸಿಗಳು ಅದನ್ನು ತುಂಬಾ ಸರಳವಾಗಿ, ಅದು ಮಾಡಿದ್ರೆ ತಪ್ಪೇನಿದೆ ಅಂತೇಳಿ ಇವತ್ತು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅವರು ಅವಕಾಶವನ್ನು ಕೊಟ್ಟು ಈಗ ದೊಡ್ಡ ದೊಡ್ಡ ವಿಷಯಗಳು ಕೂಡ ಹೋಗ್ತಾ ಇದ್ದಾರೆ. ಅದರ ವಾಕ್ಯ ಹೇಳ್ತದೆ, ಲೋಕ ಸ್ನೇಹವು ಅದು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ವಿಷಯದಲ್ಲಿ ನಮ್ಮನ್ನು ನಾವು ಎಚ್ಚರಪಡಿಸಿಕೊಳ್ಳೋಣ. ನಾವು ಲೋಕದಲ್ಲೇ ಇದ್ದೇವೆ. ಆದ್ರೆ ಲೋಕದೊಂದಿಗೆ, ಲೋಕದ ವ್ಯವಹಾರಗಳೊಂದಿಗೆ, ಆಲೋಚನೆಗಳೊಂದಿಗೆ, ಆ ಕಾರ್ಯಕ್ರಮಗಳೊಂದಿಗೆ, ಅವರು ಮಾಡುವಂತ
ಆ ಆ ವಿಚಿತ್ರವಾದಂತ ವಿಕಾರವಾದಂತ ಆ ಕಾರ್ಯಗಳಲ್ಲಿ ನಾವು ಪಾಲ್ಗಾರರಾಗಬಾರ್ದು. ನಾವು ಪ್ರತ್ಯೇಕವಾಗಿರ್ಬೇಕು. ನಾವು ಶುದ್ಧ ಕನ್ನಿಕೆ ಅಂತ ನಮ್ಮ ಶೀಲವನ್ನು, ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಪ್ರಮಾಣ ಮಾಡಿದ್ದೇವೆ, ಆತನಿಗಾಗಿ ಎದುರು ನೋಡಬೇಕು, ಆ ದಿನಕ್ಕಾಗಿ ಎದುರು ನೋಡಬೇಕು. ಮದುವೆ ಸಮಯದಲ್ಲಿ ಆತನೊಂದಿಗೆ ಸಂತೋಷವಾಗಿರ್ಬೇಕು, ಲೋಕದಲ್ಲಿ ಮಲಿನವಾಗಬಾರ್ದು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಹುಡುಗಿ ಎಂಗೇಜ್ಮೆಂಟ್ ಆಗಿದೆ, ಆದರೆ ವಿವಾಹ ಇನ್ನೂ ಒಂದು 6 ತಿಂಗಳ ಗ್ಯಾಪ್ ಇರ್ಬೋದೇನೋ. ಈ ಮಧ್ಯದಲ್ಲಿ ಆ ಹುಡುಗ ಆಗಿರ್ಬೋದು, ಆ ಹುಡುಗಿ ಆಗಿರ್ಬೋದು, ಬೇರೊಂದು ಸಂಬಂಧವನ್ನು ಇಟ್ಟುಕೊಂಡ್ರೆ, ಬೇರೊಬ್ಬರ ಜೊತೆಯಲ್ಲಿದ್ರೆ ಅದೆಷ್ಟು ಪಾಪ. ಅದನ್ನೇ ಹೋಲಿಸಿ ಮಾತಾಡ್ತಾನೆ ಯಾಕೋಬ. ಇವತ್ತು ನಾವು ಆತನೊಂದಿಗೆ ಪ್ರಮಾಣ ಮಾಡಲ್ಪಟ್ಟಿದ್ದೇವೆ, ಆತನೊಂದಿಗೆ ನಾವು ನಿಶ್ಚಯ ಮಾಡಲ್ಪಟ್ಟಿದ್ದೇವೆ. ಆತನಿಗಾಗಿ ಎದುರು ನೋಡ್ಬೇಕು, ಲೋಕಕ್ಕಾಗಿ ಅಲ್ಲ ಪ್ರೇರೆ. ಅದನ್ನು ಹೋಲಿಸಿ ಇಲ್ಲಿ ಮಾತಾಡ್ತಾ ಇದ್ದೇನೆ ಪ್ರೇರೆ. ಅದಕ್ಕಾಗಿ ನಮ್ಮನ್ನ ಪರೀಕ್ಷಿಸಬೇಕು. ಇವತ್ತು ನಮ್ಮ ಅಂತರಂಗದಂತ ಹೋರಾಟ ಈ ಲೋಕದ ಸ್ನೇಹದ ವಿಷಯದಲ್ಲಿ, ಲೋಕದ ವ್ಯವಹಾರಗಳ ವಿಷಯದಲ್ಲಿ, ಈ ಹೋರಾಟದಲ್ಲಿ ನಾವು ಜಯವನ್ನು ಗಳಿಸಬೇಕು. ಲೋಕದಿಂದ ಪ್ರತ್ಯೇಕವಾಗಿ ಜೀವಿಸುವುದು. ಯೇಸು ಸ್ವಾಮಿ ನಮ್ಮನ್ನು ಲೋಕದಿಂದ ಪ್ರತ್ಯೇಕಿಸಿದ್ದಾನೆ. ಆದ್ರೆ ಇವತ್ತು ವಿಶ್ವಾಸಿ ಲೋಕದೊಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಲೋಕವನ್ನು ಸ್ನೇಹಿಸುವುದಕ್ಕಾಗಿ ಆತನು ಪ್ರಯತ್ನ ಮಾಡುವಂಥದ್ದು ವಾಕ್ಯದಲ್ಲಿ ಗಮನಿಸಿ. ಮೊದಲನೇ ವಿಷಯ, ಯಾಕೋಬನು, ನಾನು ಸರಳವಾಗಿ ಹೇಳ್ತಾ ಇದ್ದೇನೆ, ನಾನೇನು ದೀರ್ಘವಾಗಿ ಆಳವಾಗಿ ಹೋಗ್ತಾ ಇಲ್ಲ. ಲೋಕದ ಸ್ನೇಹವನ್ನು ಯಾಕೋಬನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನೆ? ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಅದು ಘೋರವಾದಂತ ಪಾಪವು ಪ್ರಿಯರೇ, ಅದು ಸಹಿಸಲಾರಂತ ಪಾಪ. ಆ ಪಾಪಕ್ಕೆ ನಾವು ತುಂಬಾ ಸರಳವಾಗಿ ತೆಗೆದುಕೊಳ್ತೇವೆ, ಅದೇನ್ ದೊಡ್ಡ ಪಾಪ ಅಲ್ಲ ಬಿಡ್ರಿ ಅಂತ. ದೇವರ ವಾಕ್ಯ ಒಪ್ಪುವುದಿಲ್ಲ, ಅದು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ. ಹಾಗಾಗಿ ಎಚ್ಚರಿಕದಿಂದ ಜೀವಿಸೋಣ. ಲೋಕದಲ್ಲಿ ಇದ್ದೇವೆ, ಆ ಲೋಕದ ಮಾಲಿನ್ಯವನ್ನು ಅಂಟಿಸಿಕೊಳ್ಳದೆ ನಾವು ಜೀವಿಸೋಣ. ಲೋಕದ ಮಾಲಿನ್ಯವನ್ನು ಅಂಟಿಸಿಕೊಳ್ಳದೆ ನಾವು ಪವಿತ್ರವಾಗಿ, ಪರಿಶುದ್ಧರಾಗಿ, ನಮ್ಮ ಪರಿಶುದ್ಧತೆ ಶುದ್ಧ ಕನ್ನಿಕೆಯಂತೆ ಆತನ ಮುಂದೆ, ಆತನ ಎದುರಿನಲ್ಲಿ ನಾವು ನಿಲ್ಲಬೇಕು. ಅದಕ್ಕಾಗಿ ಯಾಕೋಬನು ಈ ಎಚ್ಚರಿಕೆ ಮಾತನ್ನು ಕೊಡ್ತಾರೆ. ಇದು ಮೊದಲನೇ ವಿಷಯ. ಲೋಕ ಸ್ನೇಹವನ್ನು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಎರಡನೇ ವಿಷಯ, ಲೋಕ ಸ್ನೇಹ ಆತನು ಯಾವುದು ಹೋಲಿಸಿ ಮಾತಾಡಿದ್ದಾನೆ? ದೇವರಿಗೆ ವೈರವೆಂದು. ವೈರವೆಂದು ನಿಮಗೆ ತಿಳಿಯದು. ದೇವರಿಗೆ ವೈರತ್ವ, ದೇವರಿಗೆ ಶತ್ರುತ್ವ ಲೋಕದ ಸ್ನೇಹ. ಒಂದು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಎರಡು, ಲೋಕವನ್ನು ಸ್ನೇಹಿಸುವಾಗ 4ನೇ ವಚನದಲ್ಲಿ, ವ್ಯಭಿಚಾರಿಗಳು ನೀವು, ಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯೋದು, ನಿಮಗೆ ಗೊತ್ತು. ನಾವು ಪ್ರಾರಂಭದ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರಲ್ಲ, ಈಗ ಪ್ರತ್ಯೇಕಿಸಲ್ಪಟ್ಟು ಮತ್ತೆ ಲೋಕದಲ್ಲಿ ಹೋಗುವಾಗ ಆತನಿಂದ ನಿಮಗೆ ತಿಳಿಯೋದು, ಲೋಕದ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯೋದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳಬೇಕು. ನಾವು ಲೋಕವನ್ನು ಸ್ನೇಹಿಸುವಾಗ, ಇಲ್ಲ ಲೋಕಕ್ಕೆ ನಾನು ಸ್ನೇಹಿತನಾಗಬೇಕಂತ ಬಯಸುವಾಗ ಅವನೇನ್ ಮಾಡ್ತಾ ಇದ್ದಾನೆ? ದೇವರಿಗೆ ವಿರೋಧಿ ಆಗ್ತಾ ಇದ್ದಾನೆ, ದೇವರಿಗೆ ಶತ್ರು ಆಗ್ತಾ ಇದ್ದಾನೆ. ಒಂದು ಕಾಲದಲ್ಲಿ ನಾವು ಶತ್ರುಗಳೇ. ರೋಮಪತ್ರಿಕೆ 5ನೇ ಅಧ್ಯಾಯದಲ್ಲಿ ವಾಕ್ಯ ಓದ್ತೀವಿ. ರೋಮಪತ್ರಿಕೆ 5ನೇ ಅಧ್ಯಾಯದಲ್ಲಿ ಒಂದು ಕಾಲದಲ್ಲಿ ನಾವು ಶತ್ರುಗಳಾಗಿದ್ದೇವೆ. 5ನೇ ಅಧ್ಯಾಯದಲ್ಲಿ ಆ ಮಾತು ಓದ್ತೀವಿ. 10ನೇ ವಚನ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ. ಒಂದು ಕಾಲದಲ್ಲಿ ವೈರಿಗಳೇ. ಯಾಕೆ? ಲೋಕದೊಂದಿಗಿದ್ದೇವೆ, ಲೋಕದಲ್ಲಿದ್ದೇವೆ, ಲೋಕದ ವ್ಯವಹಾರಗಳು ಮಾಡ್ತಾ ಇದ್ದೇವೆ. ಆದ್ರೆ ಈಗ ನಾವು ಪ್ರತ್ಯೇಕಿಸಲ್ಪಟ್ಟು ದೇವರಿಗೆ ಸ್ನೇಹಿತರಾಗಿದ್ದೇವೆ. ದೇವರ ಅನ್ಯೂನ್ಯತೆಯಲ್ಲಿ, ದೇವರ ಫ್ರೆಂಡ್ಶಿಪ್ ನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ಮತ್ತೆ ಲೋಕವನ್ನು ಪ್ರೀತಿಸುವಾಗ, ಮತ್ತೆ ಲೋಕದೊಳಗೆ ಹೋಗುವಾಗ, ಲೋಕವನ್ನು ಸ್ನೇಹಿಸುವಾಗ ಅದೇನಾಗ್ತದೆ? ಅದು ದೇವರಿಗೆ ವೈರತ್ವ, ದೇವರಿಗೆ ನಮ್ಮನ್ನು ವಿರೋಧಿಯನ್ನಾಗಿ ಮಾಡ್ತದೆ. ನಾನು ಕಳೆದ ಸಾರಿ ಹೇಳಿದ್ದೆ ಒಂದು ಮಾತು, ದೇವರು ನಮ್ಮ ಪಕ್ಷದಲ್ಲಿದ್ದರೆ ನಮ್ಮನ್ನು ಎದುರಿಸುವಂತವರು ಯಾರು ಇರುವುದಿಲ್ಲ. ದೇವರು ನಮ್ಮ ಪಕ್ಷದಲ್ಲಿದ್ದರೆ, ಇಲ್ಲ ದೇವರು ನಮಗೆ ಸ್ನೇಹಿತನಾಗಿದ್ದರೆ, ನಮ್ಮ ಜೊತೆಗಾರನಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಇರುವುದಿಲ್ಲ. ಒಂದು ವೇಳೆ ದೇವರೇ ನಮಗೆ ವಿರೋಧಿ ಆಗಿದ್ದರೆ, ದೇವರೇ ನಮಗೆ ಶತ್ರುವಾಗಿದ್ದರೆ ನಮ್ಮನ್ನು ಬಿಡಿಸುವವರು ಯಾರಿರ್ತಾರೆ? ದೇವರ ಕೈಯಿಂದ ನಮ್ಮನ್ನು ಬಿಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಲೋಕದ ಸ್ನೇಹ ಏನಂತೆ? ದೇವರಿಗೆ ವಿರೋಧಿಯನ್ನಾಗಿ ಮಾಡ್ತದೆ, ದೇವರಿಗೆ ಶತ್ರುತ್ವವನ್ನು ತಂದಿರ್ತದೆ. ನೋಡಿ, ರೋಮಪತ್ರಿಕೆಗಳ ಮಾತು ಓದ್ತೀವಿ. ರೋಮಪತ್ರಿಕೆ 8ನೇ ಅಧ್ಯಾಯ 7ನೇ ವಚನ ಓದ್ತಾ ಇದ್ದೇನೆ. ರೋಮಪತ್ರಿಕೆ
8ನೇ ಅಧ್ಯಾಯ 7ನೇ ವಚನ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂತ ಮನಸ್ಸು ದೇವರ ನೇಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಈ ಶರೀರ ಭಾವದವುಗಳನ್ನು ಇಲ್ಲ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವಂತವ್ರು, ಇಲ್ಲ ಲೋಕದ ಆಶೆಗಳ ಮೇಲೆ ಮನಸ್ಸಿಡುವಂತವ್ರು ಏನಂತೆ ದೇವರಿಗೆ ಅವರು ಶತ್ರುತ್ವ, ದೇವರಿಗೆ ಶತ್ರುತ್ವ. ಅಂತವರ ಶರೀರ ಭಾವದಲ್ಲಿ ಮನಸ್ಸಿಡುವಂಥದ್ದು ದೇವರಿಗೂ ಶತ್ರುತ್ವ. ಅಂತ ಮನಸ್ಸು ದೇವರ ನೇಮಕ್ಕೆ ಒಳಪಡುವುದಿಲ್ಲಂತೆ. ನಾವ್ ಯಾವಾಗ ಈ ಶರೀರದ ಮೇಲೆ ಮನಸ್ಸಿಟ್ಟು, ಈ ಲೋಕದ ಮೇಲೆ ಮನಸ್ಸಿಟ್ಟು, ಈ ಲೋಕದಲ್ಲಿ ಎಲ್ಲವನ್ನು ಅನುಭವಿಸಬೇಕು ಅಂತೇಳಿ, ಸುಖವಾಗಿ ಸಂತೋಷವಾಗಿ ಮಜಾ ಮಾಡಬೇಕಂತೇಳಿ ನಮ್ಮ ಮನಸ್ಸಿರುವಾಗ ಅದು ದೇವರ ನೇಮಕ್ಕೆ ಒಳಪಡುವುದಿಲ್ಲ, ದೇವರ ನೇಮಕ್ಕೆ ಒಳಪಡುವುದಿಲ್ಲ, ದೇವರನ್ನು ಮೆಚ್ಚಿಸಲಿಕ್ಕೆ ಕೂಡ ಆಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ಈ ಲೋಕದೊಂದಿಗೆ ಸ್ನೇಹ ಮಾಡುವಂಥದ್ದು ದೇವರಿಗೆ ಅದು ಶತ್ರುತ್ವ. ದೇವರಿಗೆ ನಮ್ಮನ್ನ ಏನ್ ಮಾಡ್ತದೆ, ವಿರೋಧಿಗಳನ್ನಾಗಿ ಮಾಡ್ತದೆ. ಅದೇ 8ನೇ ಅಧ್ಯಾಯದಲ್ಲಿ ನಾವು ಓದಿದ್ವಲ್ಲ, 8ನೇ ಅಧ್ಯಾಯದಲ್ಲಿ 31ನೇ ವಚನದಲ್ಲಿ ಆಗ್ಲೇ ಹೇಳಿದೆ, ಹಾಗಾದ್ರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು. ಒಂದಲ್ಲಿ ದೇವರೇ ನಮ್ಗೆ ಶತ್ರುವಾಗಿದ್ದರೆ ನಮ್ಮನ್ನು ಬೀಳಿಸುವಂತವ್ರು ಯಾರಂತ ಹೇಳಿ ವಾಕ್ಯದಲ್ಲಿ ಒಂದು ದೇವರು ನಮ್ಮ ಕಡೆ ಇದ್ದರೆ ನಮ್ಗೆ ಏನಾಗ್ತದೆ? 35ನೇ ವಚನ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ಇಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಇವೆಲ್ಲ ನಮಗಿರುವಂತ ಅಪಾಯಗಳು. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾರು ಅಗಲಿಸ್ಲಿಕ್ಕೆ ಆಗುವುದಿಲ್ಲ. ಈ ಕಷ್ಟ, ಈ ಖಡ್ಗದಿಂದ, ಈ ಸಂಕಟದಿಂದ, ಹಿಂಸೆದಿಂದ, ಅನ್ನವಿಲ್ಲದಿಂದ, ಈ ಸಮಸ್ಯೆಗಳಿಂದ. ಆದರೆ ಯಾವಾಗ ನಾವು ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತ ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮನ್ನು ಈ ವಿಷಯಗಳು ನಮ್ಗೆ ಜಯ ಸಿಗ್ತದೆ. ಒಂದು ವೇಳೆ ದೇವರಿಗೆ ನಾವು ವೈರಿಗಳಾಗಿದ್ದರೆ ಈ ಖಡ್ಗದ ವಿಷಯದಲ್ಲಿ, ಈ ಕಷ್ಟದ ವಿಷಯದಲ್ಲಿ, ಈ ಸಂಕಟ ವಿಷಯದಲ್ಲಿ, ಈ ಹಿಂಸೆ ವಿಷಯದಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೆ? ಒಂದು ದೇವರಿದ್ರೆ ಈ ಎಲ್ಲ ವಿಷಯಗಳು ನಮಗೆ ಸಹಾಯ ಸಿಗ್ತದೆ. ಇವೆಲ್ಲ ವಿಷಯಗಳು ನಾವು ಜಯಶಾಲಿಗಳಾಗ್ತೇವೆ 37ನೇ ವಚನದಲ್ಲಿ. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೇವೆ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಇಲ್ಲಿದ್ದಂತ ಈ ಕಷ್ಟ, ಸಂಕಟ, ಗಂಡಾಂತರ, ಹಿಂಸೆ, ಅವಮಾನ, ಮರಣ ಕೆಳಗಿದೆ. ಇವೆಲ್ಲ ವಿಷಯಗಳಲ್ಲಿ ನಾವೇನಾಗ್ತಾ ಇದ್ದೇವೆ? ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಜಯಶಾಲಿಗಳಾಗ್ತಾ ಇದ್ದೇವೆ. ಈಗ ಆತನೇ ನಮ್ಗೆ ಶತ್ರು ಆದ್ರೆ, ಈಗ ಲೋಕವನ್ನು ಸ್ನೇಹಿಸಿ ನಾವು ಆತನಿಗೆ ಶತ್ರುಗಳಾಗಿದ್ದರೆ ನಮ್ಮನ್ನು ಬಿಡಿಸುವವರು ಯಾರು? ಇವುಗಳಿಂದ ನಮ್ಮನ್ನು ಬಿಡಿಸುವವರನ್ನು ಆ ಮಾತು ಓದ್ತೀವಿ ನೋಡಿ. ಹೇಗಂದ್ರೆ 38ನೇ ವಚನ, ಹೇಗಂದ್ರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿ ಆಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಮಗೆ ನಿಶ್ಚಯ ಉಂಟು. ದೇವರ ವಾಕ್ಯ ನೋಡಿ ಎಷ್ಟು ಶ್ರೇಷ್ಠವಾಗಿದೆ. ದೇವರ ಪ್ರೀತಿ ನಮ್ಮಲ್ಲಿರುವಾಗ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾಗ, ದೇವರು ನಮ್ಮ ಸಂಗಡ ಇರುವಾಗ, ಇಲ್ಲ ದೇವರು ನಮ್ಮ ಪಕ್ಷದಲ್ಲಿರುವಾಗ ಈ ಎಲ್ಲಾ ವಿಷಯಗಳಲ್ಲಿ ನಾವು ಜಯಶಾಲಿಗಳಾಗ್ತೇವೆ, ಪೂರ್ಣ ಜಯಶಾಲಿಗಳಾಗ್ತೇವೆ, ಎಲ್ಲವನ್ನು ಜಯಿಸ್ತೇವೆ. ಆದರೆ ವಾಗ್ದಾನವನ್ನು ಮರೆತು, ಪ್ರಮಾಣವನ್ನು ಮರೆತು ನಾವು ದೇವರನ್ನು ಲೋಕವನ್ನು ಸ್ನೇಹಿಸಿ ದೇವರಿಗೆ ವೈರಿಗಳಾಗಿದ್ದರೆ, ದೇವರಿಗೆ ಶತ್ರುಗಳಾಗಿದ್ದರೆ ಇವುಗಳಿಂದ ನಮ್ಮನ್ನು ಬಿಡಿಸುವವರು ಯಾರು? ಇವುಗಳಿಂದ ನಮ್ಮನ್ನು ತಪ್ಪಿಸುವವರೇ? ಇವುಗಳನ್ನು ನಾವು ಸೋತು ಹೋಗ್ತೇವೆ. ಇವುಗಳನ್ನು ಜಯಿಸ್ಲಿಕ್ಕೆ ಆಗುವುದೇ ಇಲ್ಲ ಪ್ರಿಯರೇ. ಅದಕ್ಕಾಗಿ ವಿಶ್ವಾಸಿಗಳಾಗಿರುವಂತ ನಾವು ಲೋಕವನ್ನು ಸ್ನೇಹಿಸಿದರೆ ದೇವರಿಗೆ ವೈರಿ ಆಗ್ತೇವೆ, ಶತ್ರು ಆಗ್ತೇವೆ. ಈ ಎಲ್ಲವುಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಆಗಲ್ಲ. ಈ ಎಲ್ಲ ವಿಷಯಗಳಲ್ಲಿ ನಾವು ಜಯಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಪ್ರಿಯ, ಯಾವಾಗಲೂ ಕೂಡ ನಾವು ದೇವರನ್ನು ಪ್ರೀತಿಸುತ್ತಾ, ದೇವರನ್ನು ಸ್ನೇಹಿಸುತ್ತಾ, ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಾಗ ನಾವೇನ್ ಮಾಡ್ತೇವೆ? ಈ ಎಲ್ಲವುಗಳನ್ನ ನಾವು ಜೀವವನ್ನು ಗಳಿಸ್ತೇವೆ. ಅಲ್ಲಿದೆಯಲ್ಲ, ಮರಣವಾಗಲಿ, ಜೀವವಾಗಲಿ, ದುರಾತ್ಮವಾಗಲಿ, ಅಲ್ಲ ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಎಲ್ಲ ವಿಷಯಗಳಿಂದ, ಖಡ್ಗ, ಮರಣ, ಸಂಕಟ, ಹಿಂಸೆ, ಇವೆಲ್ಲವುಗಳಿಂದ ನಾವು ಜಯಶಾಲಿಗಳಾಗಬೇಕಾದ್ರೆ ದೇವರು ನಮ್ಮ ಪಕ್ಷದಲ್ಲಿರಬೇಕು, ದೇವರು ನಮ್ಮ ಜೊತೆಗಾರನಾಗಿರ್ಬೇಕು, ದೇವರು ನಮ್ಮ ಒಡೆಯನಾಗಿರ್ಬೇಕು. ಆಗ ಜಯ ಸಿಗ್ತದೆ. ಒಂದು ವೇಳೆ ಲೋಕವನ್ನು ಸ್ನೇಹಿಸಿ
ಲೋಕವನ್ನು ಪ್ರೀತಿಸಿ ದೇವರಿಗೆ ವೈರಿಯಾಗಿದ್ದರೆ ಇದರಿಂದ ತಪ್ಪಿಸ್ಕೊಳಿಕ್ ಆಗುವುದಿಲ್ಲ. ಇವುಗಳನ್ನು ಜಯಿಸ್ಲಿಕ್ಕೂ ಕೂಡ ಆಗುವುದು. ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, ಪ್ರಿಯ ಸಹೋದರರೇ, ಲೋಕವನ್ನು ಸ್ನೇಹಿಸುವಂಥದ್ದು, ಲೋಕವನ್ನು ಪ್ರೀತಿಸುವಂಥದ್ದು ದೇವರಿಗೆ ವೈರತ್ವ. ಎರಡನೇ ವಿಷಯ. ಮೊದಲನೇದು, ಲೋಕದ ಸ್ನೇಹ ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಎರಡನೇದು, ಲೋಕದ ಸ್ನೇಹ ದೇವರಿಗೆ ಶತ್ರುತ್ವವನ್ನು ತಂದು ಕೊಡುವಂಥದ್ದು. ನಮ್ಮನ್ನು ಬಿಡಿಸ್ಲಿಕ್ಕೆ ಯಾರು ಇರುವುದು. ಅದಕ್ಕಾಗಿ ಎಚ್ಚರಿಕದಿಂದ ಜೀವಿಸೋಣ. ನಾವು ಲೋಕದಲ್ಲಿ ಪ್ರತ್ಯೇಕವಾಗಿ ಪರಿಶುದ್ಧರಾಗಿ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಭೂಲೋಕದಲ್ಲಿ ನಾವು ಜೀವಿಸುವಂತವರಾಗಿರ್ಬೇಕು. ಎರಡು ವಿಷಯ. ಮೂರನೇ ವಿಷಯ, ಲೋಕದ ಸ್ನೇಹವನ್ನು ಅದನ್ನು ಮತ್ತೊಂದಿಗೆ ಹೋಲಿಸಿ ಮಾತಾಡಿದ್ದಾನೆ. ಒಂದು, ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಎರಡು, ದೇವರಿಗೆ ಶತ್ರುತ್ವದ ಬಗ್ಗೆ ಮಾತಾಡಿದ್ದಾನೆ. ಮೂರನೇ ವಿಷಯ ನಾನು ಮುಗಿಸ್ತೇನೆ, ಆಮೇಲೆ ಮುಂದಿನ ವಿಷಯಗಳು ಆಲೋಚನೆ ಮಾಡೋಣ. ಐದನೇ ವಾಕ್ಯ ಲೋಕ ಏನ್ ಮಾಡ್ತದೆ ಅಂತ ಹೇಳಿ, ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ. ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ದೇವರ ಆತ್ಮನು ಇಲ್ಲ, ನಮ್ಮಲ್ಲಿರುವಂತ ಪವಿತ್ರ ಆತ್ಮನು ನಮಗೋಸ್ಕರ ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸ್ತಾ ಇದ್ದಾನೆ. ಆದ್ರೆ ಈ ಲೋಕ ಸ್ನೇಹ ಮಾಡದವರಿಗೆ ಅದೇನಾಗ್ತದಂದ್ರೆ, ಅದು ಬರೀ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ. ನಾನು ಹೀಗೆ ಹೇಳ್ತೇನೆ, ನೀನು ಲೋಕದ ಸ್ನೇಹ ಮಾಡುವಾಗ ನಿನ್ನನ್ನು ಒಂದು ಅಜ್ಞಾನಿಯಾಗಿ ಮಾಡ್ತದೆ ಲೋಕ. ದೇವರ ಪ್ರೀತಿ ನಿನಗೆ ಅರ್ಥವಾಗುವುದಿಲ್ಲ. ನಿನ್ನಲ್ಲಿರುವಂತ ಪವಿತ್ರಾತ್ಮನ ಆ ಹಂಬಲಿಸುವಿಕೆ ನಿನಗೆ ಅರ್ಥವಾಗುವುದಿಲ್ಲ. ದೇವರ ವಾಕ್ಯದ ಶಕ್ತಿ ನಿನಗೆ ಅರ್ಥವಾಗುವುದಿಲ್ಲ. ದೇವರು ನಿನ್ನನ್ನು ಎಷ್ಟು ಪ್ರೀತಿಸಿದ್ದಾನೋ, ನಿನಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದಾನೋ, ದೇವರ ವಾಕ್ಯ ಎಷ್ಟು ಶಕ್ತಿ ಉಳ್ಳದ್ದು, ಇದ್ಯಾವುದು ಕೂಡ ನಿನಗೆ ಅರ್ಥವಾಗದ ಹಾಗೆ ಮಾಡಿ ನಿನ್ನನ್ನು ಒಂದು ಅಜ್ಞಾನವಾಗಿ ಮಾಡ್ತದೆ. ದೇವರ ವಾಕ್ಯದಿಂದ ನಿನ್ನನ್ನು ಒಂದು ಅಜ್ಞಾನಿಯಾಗಿ ಅದು ಮಾಡ್ತದೆ. ಲೋಕವನ್ನು ಪ್ರೀತಿಸುವವನಿಗೆ ದೇವರ ವಾಕ್ಯ ಅರ್ಥವೇ ಆಗುವುದಿಲ್ಲ ಪ್ರಿಯರೇ. ಲೋಕವನ್ನು ಪ್ರೀತಿಸುವವರಿಗೆ ದೇವರ ಹುಚ್ಚು ಮಾತುಗಳಾಗಿ ಕಾಣಿಸ್ತವೆ. ಅವು ಬೋರ್ ಆಗಿರ್ತವೆ, ಅವರಿಗೆ ಅಜ್ಞಾನಿಗಳಾಗಿ ಮಾಡ್ತವೆ. ಅದರ ಶಕ್ತಿ ಅರ್ಥವಾಗುವುದಿಲ್ಲ, ಅದರ ಪ್ರಭಾವ ಅರ್ಥವಾಗುವುದಿಲ್ಲ. ಅದರಲ್ಲಿ ಮುಳುಗಿ ಹೋಗಿರ್ತಾನೆ, ಅಜ್ಞಾನಿಗಳಾಗಿ ಮಾಡ್ತಾರೆ. ಅದಕ್ಕಾಗಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಲೋಕದಲ್ಲಿ ಮುಳುಗಿ ಹೋಗುವಾಗ ದೇವರ ವಾಕ್ಯದ ಶಕ್ತಿ ಅರ್ಥವಾಗುವುದಿಲ್ಲ. ನೋಡಿ, ನಮ್ಮಲ್ಲಿರುವಂತಹ ಪವಿತ್ರ ಆತ್ಮನು ನಮಗೋಸ್ಕರ ಹಂಬಲಿಸ್ತಾ ಇದ್ದಾನೆ, ಅಭಿಮಾನ ಹಂಬಲಿಸ್ತಾ ಇದ್ದಾನೆ. ಅದು ಬರೀ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸ್ತಿರೋ, ಅದು ಬರೀ ಮಾತಲ್ಲ ಪ್ರಿಯರೇ. ಲೋಕದ ಸ್ನೇಹ ಮಾಡು, ಅದು ಬರೀ ಮಾತಾಗಿ ಕಾಣಿಸ್ತದೆ. ನನ್ನೊಳಗಿಂತ ಪವಿತ್ರಾತ್ಮ ಎಷ್ಟು ನೊಂದುಕೊಳ್ತಾ ಇದ್ದಾನೆ, ನನ್ನಲ್ಲಿ ಪವಿತ್ರಾತ್ಮ ಎಷ್ಟು ದುಃಖ ಪಡ್ತಾ ಇದ್ದಾನೆ, ಲೋಕದಲ್ಲಿರುವವನಿಗೆ ಅರ್ಥವಾಗುವುದಿಲ್ಲ. ಲೋಕದಲ್ಲಿ ಬಿದ್ದು ಹೋಗುವವನಿಗೆ ಅದರ ಶಕ್ತಿ ಅರ್ಥವಾಗುವುದಿಲ್ಲ. ಆ ರೀತಿ ಮಾಡ್ತದೆ. ವಾಕ್ಯದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದ ಹಾಗೆ ನಿನ್ನನ್ನು ಒಬ್ಬ ಅಜ್ಞಾನಿಯಾಗಿ ಮಾಡ್ತದೆ. ಇವತ್ತು ಎಷ್ಟೋ ಜನರು ಲೋಕವನ್ನು ಪ್ರೀತಿಸಿ ವಾಕ್ಯವನ್ನು ಪ್ರೀತಿಸದೆ, ಅಜ್ಞಾನಿಗಳ ಎಷ್ಟು ಸಾರಿ ಕೂಡ ಹೇಳಿದ್ರು ಕೂಡ ಆ ವಾಕ್ಯದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ ಮುಗಿಸ್ತೇನೆ. ಲೋಕವ ಏನ್ ಮಾಡ್ತದೆ, ನಮ್ಮನ್ನು ಅಜ್ಞಾನಿಗಳನ್ನಾಗಿ, ದೇವರ ವಾಕ್ಯದ ವಿಷಯದಲ್ಲಿ, ದೇವರ ಪ್ರೀತಿಯ ವಿಷಯದಲ್ಲಿ, ಪವಿತ್ರಾತ್ಮ ನಮಗೋಸ್ಕರ ಹಂಬಲಿಸುವಂತ ವಿಷಯದಲ್ಲಿ ನಮ್ಮನ್ನು ಅಜ್ಞಾನಿಗಳಾಗಿ ಏನ್ ಮಾಡ್ತಾ ಇದ್ದಾನೆ, ಎಲ್ಲ ಒಂದೇ. ಆತ ನಮ್ಮಲ್ಲಿ ಏನ್ ಮಾಡ್ತದೆ ಅಂತ ಅಲ್ಲಿ ನಮ್ಮನ್ನು ಒಂದು ಮೂರ್ಖರನ್ನಾಗಿ ಮಾಡ್ತದೆ. ದೇವರ ವಾಕ್ಯದ ಶಕ್ತಿ, ದೇವರ ವಾಕ್ಯದ ದೊಡ್ಡಸ್ತಿಕೆ, ಆ ಗಾಂಭೀರ್ಯತೆ ಅರ್ಥವಾಗುವುದಿಲ್ಲ ಯಾರಿಗೆ? ಲೋಕವನ್ನು ಸ್ನೇಹಿಸುವವನಿಗೆ, ಲೋಕವನ್ನು ಪ್ರೀತಿಸುವವನಿಗೆ ದೇವರ ವಾಕ್ಯದ ಶಕ್ತಿ ಅರ್ಥವಾಗುವ. ದೇವರ ವಾಕ್ಯ ನಿರ್ಲಕ್ಷ್ಯ ಮಾಡ್ತಾನೆ. ಏನ್ ಹೇಳ್ತಾರೆ ಬಿಡಪ್ಪ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಬಿಡ, ಯಾವಾಗ್ಲೂ ಅವ್ರು ಹೇಳ್ತಾ ಇರ್ತಾರೆ ಬಿಡು ಅಂತೇಳಿ ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡುವ ಹಾಗೆ ನಿನ್ನನ್ನು ಮಾಡ್ಬಿಡ್ತದೆ. ಶಕ್ತಿ ಅರ್ಥವಾಗುವುದಿಲ್ಲ, ಅದರ ಪ್ರಭಾವ ಅರ್ಥವಾಗುವುದಿಲ್ಲ, ದೇವರ ಪ್ರೀತಿ ಅರ್ಥವಾಗುವುದಿಲ್ಲ, ಪವಿತ್ರಾತ್ಮ ದೇವರು ಎಷ್ಟು ನಮಗೋಸ್ಕರ ಹಂಬಲಿಸ್ತಾ ಇದ್ದಾನೆ ಅದು ಅರ್ಥವಾಗುವುದಿಲ್ಲ. ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿ, ಅದು ಬರೀ ಮಾತು, ಬರೆಯಲ್ಪಟ್ಟಂತ ಮಾತುಗಳು, ಅದರಲ್ಲಿ ಶಕ್ತಿ ಇಲ್ಲ ಅಂತೇಳಿ ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿ ನಿನ್ನನ್ನು ಒಂದು ಅಜ್ಞಾನಿಯಾಗಿ ಮಾಡ್ತದೆ. ಅದಕ್ಕಾಗಿ ಪ್ರಿಯರೇ, ನಾವು ಎಚ್ಚರಿಕೆಯಿಂದ ಜೀವಿಸೋಣ. ನಾನು 3 ವಿಷಯಗಳಲ್ಲಿ ಹೇಳಿದ್ದೇನೆ. ಯಾಕೋಬನು ಲೋಕದ ಸ್ನೇಹವನ್ನು ಯಾದಕ್ಕೆ ಹೋಲಿಸಿ ಮಾತಾಡಿದ್ದಾನೆ? ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ. ಯಾಕೆ? ನಾವು ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ನಾವು ನಿಶ್ಚಯ ಮಾಡಲ್ಪಟ್ಟಿದ್ದೇವೆ. ಆತನಿಗೋಸ್ಕರ ನಾವು ಎದುರು ನೋಡಬೇಕು, ನಮ್ಮ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು.
ಲೋಕದ ಮಾಲಿನ್ಯ ಅಂಟಿಸಿಕೊಳ್ಳಬಾರದು. ಒಂದು ವೇಳೆ ಅಂಟಿಸಿಕೊಂಡ್ರೆ ಆತನನ್ನು ಬಿಟ್ಟು ಆ ಪ್ರಮಾಣವನ್ನು ಮರೆತು ಲೋಕವನ್ನು ಸ್ನೇಹಿಸುವಾಗ ಅದು ವ್ಯಭಿಚಾರ, ಭಯಂಕರ ಪಾಪ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. 2, ದೇವರಿಗೆ ಶತ್ರುತ್ವ. ದೇವರಿಗೆ ನಮಗೆ ವೈರತ್ವವನ್ನು ಉಂಟು ಮಾಡ್ತದೆ. ದೇವರೇ ನಮ್ಮ ಪಕ್ಷದಲ್ಲಿದ್ರೆ ನಾವು ಧನ್ಯರು ಪ್ರಿಯರೇ. ಒಂದು ದೇವರೇ ನಮ್ಮ ಶತ್ರುವಾಗಿದ್ದರೆ ಈ ಮರಣದಿಂದ, ಖಡ್ಗದಿಂದ, ಸಂಕಟದಿಂದ, ಕ್ಷಾಮದಿಂದ, ದುರಾತ್ಮಗಳಿಂದ ಯಾರು ಬಿಡಿಸ್ತಾರೆ ನಮ್ಮನ್ನು? ಯಾರು ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ಯಾವಾಗಲೂ ನಮ್ಮ ಪಕ್ಷದಲ್ಲಿ ಇರುವ ಹಾಗೆ ಆತನನ್ನು ನಾವು ಸ್ನೇಹ ಮಾಡಬೇಕು, ಅದನ್ನು ನಾವು ಅನ್ಯೋನ್ಯತೆ ಇರಬೇಕು. ದೇವರಿಗೆ ಎಂದಿಗೂ ಕೂಡ ವೈರತ್ವವನ್ನು ನಾವು ತಂದುಕೊಳ್ಳಬಾರದು. ಆತನ ಕೃಪೆ, ಆತನ ಪ್ರೀತಿ ಅದನ್ನು ನಾವು ಸಂಪಾದಿಸಿಕೊಳ್ಳಬೇಕು. ಆತನು ಎಷ್ಟು ಪ್ರೀತಿ ಸ್ವರೂಪನೋ ಅಷ್ಟೇ ನ್ಯಾಯವಂತನೋ ಅದನ್ನ ನಾವು ಮರೆಯಬಾರದು. ಆತನು ದಹಿಸುವ ಬೆಂಕಿಯೋಪಾದಿಯಲ್ಲಿದ್ದಾನೆ, ನಾವು ಮರೆಯಬಾರದು ಪ್ರಿಯರೇ. ಅದಕ್ಕಾಗಿ ಲೋಕದ ಸ್ನೇಹ ದೇವರಿಗೆ ವೈರತ್ವವನ್ನು ತರುವಂಥದ್ದು. 3ನೇ ವಿಷಯ, ಲೋಕದ ಸ್ನೇಹ ಏನ್ ಮಾಡ್ತದೆ? ನಮ್ಮನ್ನು ಅಜ್ಞಾನಿಗಳನ್ನಾಗಿ ಮಾಡ್ತದೆ. ದೇವರ ಪ್ರೀತಿ ಅರ್ಥವಾಗುವುದಿಲ್ಲ, ದೇವರ ವಾಕ್ಯದ ಶಕ್ತಿ ಅರ್ಥವಾಗುವುದಿಲ್ಲ. ನಮ್ಮಲ್ಲಂತೂ ಪವಿತ್ರಾತ್ಮ ನಮಗೋಸ್ಕರ ಅಭಿಮಾನ ತಾಪದಿಂದ ಹಂಬಲಿಸುವಂತ ವಿಷಯ ಅರ್ಥವಾಗದೆ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿ ತೃಣೀಕರಿಸಿ ಅದು ಬರೀ ಮಾತುಗಳು ಬರೆದಿದ್ದಾರೆ, ಅದ್ರ ಮೇಲೆ ಲಕ್ಷ್ಯ ಕೊಡಬಾರದು ಅಂತೇಳಿ ನಮ್ಮನ್ನ ಅಜ್ಞಾನಿಗಳಾಗಿ ಮಾಡ್ತೀವಿ. ಇವತ್ತು ಅನೇಕ ಜನರಿಗೆ ವಾಕ್ಯದ ಶಕ್ತಿ ಅರ್ಥವಾಗ್ತಾ ಇಲ್ಲ. ಕಾರಣ ಲೋಕದ ಮೇಲೆ ಪ್ರೀತಿ, ಲೋಕದ ಮೇಲೆ ವ್ಯಾಮೋಹ. ಲೋಕವೇ ಶಾಶ್ವತವಂತೇಳಿ ಇಲ್ಲೇ ಇರ್ತವಂತೇಳಿ ಅವರು ಪ್ರೀತಿಸ್ತಾ ಇದ್ರಿಂದ ಈ ಶಕ್ತಿ ಅರ್ಥವಾಗ್ತಾ ಇಲ್ಲ. ಅರ್ಥ ಆಗದ ಹಾಗೆ ಮಾಡ್ತದೆ ಲೋಕ. ಅದಕ್ಕಾಗಿ ವಿಶ್ವಾಸಿಲಾಗುತ್ತೆ ನಾವು ಪರೀಕ್ಷಿಸಿಕೊಂಡು ಲೋಕದ ಸ್ನೇಹ ಮಾಡದೆ ಯಾವಾಗಲೂ ನಮ್ಮ ಒಳ್ಳೆ ಸ್ನೇಹಿತನು, ನಮಗೋಸ್ಕರ ಪ್ರಾಣ ಕೊಟ್ಟಂತ ಸ್ನೇಹಿತನು, ನಮಗೋಸ್ಕರ ಸಮಸ್ತವನ್ನು ಬಿಟ್ಟು ಬಂದಂತ ಆ ಒಳ್ಳೆ ಸ್ನೇಹಿತನಿಗೋಸ್ಕರ ಆತನ ಸ್ನೇಹದಲ್ಲಿ, ಆತನ ಅನ್ಯೋನ್ಯತೆಯಲ್ಲಿ ನಾವು ಯಾವಾಗಲೂ ಇರುವಾಗ ಎಲ್ಲ ವಿಷಯಗಳನ್ನು ನಾವು ಜಯಶಾಲಿಗಳಾಗ್ತೇವೆ, ನಾವು ಶುದ್ಧರಾಗಿರ್ತೇವೆ, ದೇವರಿಗೆ ಪ್ರೀತಿ ಸ್ವರೂಪಗಳಾಗ್ತೇವೆ, ದೇವರೊಂದಿಗೆ ಸಮಾಧಾನ ಇರ್ತದೆ, ವೈರತ್ವ ಇರುವುದಿಲ್ಲ. ಮತ್ತು ದೇವರ ವಾಕ್ಯದ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಆ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಈ ರೀತಿಯಾಗಿ ನಾವು ಜೀವಿಸುವ. ಯಾಕೋಬರು ಹೇಳ್ತ 3 ಮಾತುಗಳು. ಮೊದಲನೇ ವಿಷಯ, ಲೋಕದ ಸ್ನೇಹ ಅಂದ್ರೆ ಏನಂತೇಳಿ 3 ವಿಷಯಗಳು ನಾವು ನೋಡಿದ್ದೇವೆ. ಅದು ವ್ಯಭಿಚಾರಕ್ಕೆ ಹೋಲಿಸಿ ಮಾತಾಡಿದ್ದಾನೆ, ಅದು ದೇವರ ವೈರತ್ವಕ್ಕೆ ಹೋಲಿಸಿ ಮಾತಾಡಿದ್ದಾನೆ, ಅದು ನಮ್ಮನ್ನು ಅಜ್ಞಾನಿಗಳಾಗಿ ಮಾಡ್ತಾರೆ. ಅದಕ್ಕಾಗಿ ನಾವು ಆ ರೀತಿಯಾಗಿ ಜೀವಿಸದೆ ದೇವರೊಂದಿಗೆ ನಾವು ಜೀವಿಸೋಣ. ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಬರೋಣದಲ್ಲಿ ನಾವು ಶುದ್ಧ ಕನ್ನಿಕರಾಗಿ ಆತನ ಮುಂದೆ ನಿಲ್ಲೋಣ. ಅದಕ್ಕಾಗಿ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.